ಎಲ್ರಿಗೂ ನಮಸ್ಕಾರ ರೀ. ನಾನು ಶ್ರುತಿ. ನಾನು ಇವಾಗ ಮಾಡ್ತಾ ಇರೋದು ಪಾವ್ ಭಾಜಿ ಮಾಡ್ಲಿಕ್ಕತ್ತೀವಿ. ಪಾವ್ ಭಾಜಿ ಮಾಡಲಿಕ್ಕೆ ಉಳ್ಳಾಗಡ್ಡಿ ಬೇಕಾಗುತ್ತೆ, ಟೊಮೆಟೊ ಬೇಕು, ಹಾಗೆ ಕರಿಬೇವು ಕೊತ್ತಂಬರಿ ಬೇಕು, ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಹಾಗೆ ನಾವು ಇಲ್ಲಿ ವಟಾಣಿ ಕಾಳು ನೆನೆ ಹಾಕಿದ್ವಿ, ಅದನ್ನು ಕೂಡ ಪೇಸ್ಟ್ ಮಾಡಿದ್ವಿ. ಆಲೂಗಡ್ಡೆ ಕೂಡ ಕುದಿಸಿ ಎತ್ತಿಟ್ಕೊಂಡು ಅದ್ರ ಮೇಲೆ ಇರೋ ಸಿಪ್ಪೆನ ತೆಗ್ದಿದ್ದೀವಿ. ಹಾಗೆ ಇಲ್ಲಿ ಒಂದು ಬಾಳ್ಗೆ ಇಟ್ಟು ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಆಮೇಲೆ ನಾವು ಉಳ್ಳಾಗಡ್ಡಿನ ಹಾಕಬೇಕಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂಚೂರು ಫ್ರೈ ಆಗಬೇಕು. ಅದಾದ ನಂತರ ನಾವಿಲ್ಲಿ ಉಳ್ಳಾಗಡ್ಡಿನ ಹಾಕಬೇಕಾಗುತ್ತೆ. ನೋಡಿ, ಉಳ್ಳಾಗಡ್ಡಿ ರೆಡ್ ಕಲರ್ ಆಗಬೇಕು, ಅಂದರೆ ಬ್ರೌನ್ ಕಲರ್ ಆಗಿ ತಿರುಗಬೇಕು. ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ. 1-2 ಸೆಕೆಂಡ್ ಆದರೂ ಫ್ರೈ ಮಾಡಬೇಕು. ಹಾಗೆ ಹಾಕಿದರೆ ಅದು ಇನ್ನೂ ಚೆನ್ನಾಗಿ ಬೆಂದಿರಂಗಿಲ್ಲ ಅನ್ನೋ ಸಂಬಂಧಾಗಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಅದ ನಂತರ ಟೊಮೆಟೊನ ಹಾಕೋಬೇಕು. ಟೊಮೆಟೊ ಕೂಡ ಫ್ರೈ ಮಾಡಬೇಕು. ಅದು ಕೂಡ 2 ನಿಮಿಷ 3 ನಿಮಿಷ ಬೇಯಬೇಕಾಗುತ್ತೆ. ಹಾಗೆ ಹಾಕಿದರೆ ಅದು ಟೇಸ್ಟ್ ರುಚಿ ಕೊಡೋದಿಲ್ಲ. ನೋಡಿ, ಇದು ನಮಗೆ ಮಸ್ತ್ ರುಚಿಯಾಗಿರುತ್ತೆ. ಆಮೇಲೆ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗುತ್ತೆ, ನೋಡಿಕೊಂಡು ಹಾಕೋಬೇಕಾಗುತ್ತೆ. ಆಮೇಲೆ ಸ್ವಲ್ಪ ಖಾರ ಹಾಕಬೇಕು, ಯಾಕಂದರೆ ಮೊದಲೇ ಹಾಕಿಬಿಟ್ರೆ ಖಾರನ ತೆಗಿಲಿಕ್ಕೆ ಆಗಲ್ಲಲ್ಲ. ಸೊ ಅದಕ್ಕೆ ನಾವು ಸ್ವಲ್ಪ ಖಾರ ಹಾಕೋಬೇಕು, ಸ್ವಲ್ಪ ಉಪ್ಪು ಹಾಕೋಬೇಕು. ಆಮೇಲೆ ಟೇಸ್ಟ್ ನೋಡಿ ಮತ್ತೆ ಖಾರ ಉಪ್ಪನ್ನು ಸೇರಿಸ್ಕೋಬೋದು. ಆಮೇಲೆ ಇಲ್ಲಿ ನಾವು ಮಸಾಲಾನ ತೊಗೊಂಡಿದ್ವಿ, ಪಾವ್ ಭಾಜಿ ಮಸಾಲಾನ ಹಾಕಿದ್ವಿ. ಇದು ಮಸ್ತ್ ರುಚಿಯಾಗಿರುತ್ತೆ, ಯಮ್ಮಿಯಾಗಿರುತ್ತೆ. ನೋಡಿ, ಚಿಕ್ಕ ಮಕ್ಕಳು ಕೂಡ ಅಂತೂ ಇಷ್ಟಪಟ್ಟು ತಿಂತಾರೆ, ಹಾಗೆ ದೊಡ್ಡವರು ಕೂಡ ಇಷ್ಟಪಟ್ಟು ತಿಂತಾರೆ. ಇದನ್ನು ಹಾಕಿದ ನಂತರ 2 ನಿಮಿಷ ಫ್ರೈ ಮಾಡಬೇಕು. ಅದಾದ ನಂತರ ನಾವು ಏನು ಆಲೂಗಡ್ಡಿನ ಬೇಯಿಸಿ ಎತ್ತಿ ಇಟ್ಕೊಂಡಿದ್ವಿ, ಸ್ಮ್ಯಾಶ್ ಮಾಡಿ ಎತ್ತಿಟ್ಕೋಬೇಕು. ಅದನ್ನು ನಾವು ಇಲ್ಲಿ ಈ ಟೈಮಲ್ಲಿ ಹಾಕಬೇಕಾಗುತ್ತೆ. ಹಾಗೆ ನಾವು ವಟಾಣಿ ಕಾಳು ಏನೇ ಅದನ್ನು ಸ್ಮ್ಯಾಶ್ ಮಾಡಿದ್ವಲ್ಲ, ಅದನ್ನು ಕೂಡ ಇದರಲ್ಲಿ ಈ ಟೈಮಲ್ಲಿ ಹಾಕಬೇಕು. ಇದನ್ನೆಲ್ಲನೂ ಹಾಕಿ ಸ್ವಲ್ಪ 2 ನಿಮಿಷ ಫ್ರೈ ಮಾಡಬೇಕು. ಅದು ಫ್ರೈ ಆದ ನಂತರ ಸ್ವಲ್ಪ ನೀರು ಹಾಕಬೇಕಾಗುತ್ತೆ. ನೋಡಿ, ಎರಡು ಚೆಂದಾಗಿ ಫ್ರೈ ಆಗಬೇಕು. ಅದಾದ ನಂತರ ಸ್ವಲ್ಪ ಖಾರ ಕಡಿಮೆ ಆಗಿತ್ತಂತ ಖಾರ ಹಾಕಿದ್ವಿ. ಆದ ನಂತರ ನೀರನ್ನು ಜಾಸ್ತಿನೇ ಹಾಕಬೇಕು, ಯಾಕಂದರೆ ನಾವಿಲ್ಲಿ ಆಲೂಗಡ್ಡೆ ಜಾಸ್ತಿ ಹಾಕಿದ್ವಿ. ಸೊ ಅದಕ್ಕೆ ನೀರು ಕೂಡ ಸ್ವಲ್ಪ ಜಾಸ್ತಿ ಹಾಕಬೇಕು. ಆಲೂಗಡ್ಡೆ ಅದು ಎಲ್ಲ ಕುದ್ದು ಅದು ಗಟ್ಟಿಯಾಗುತ್ತೆ. ಇದು ಸ್ವಲ್ಪ ಕುದಿಬೇಕಾಗುತ್ತೆ. ಅದು ಯಾವ ಥರ ಆಗುತ್ತೆ ಅಂತ ಮುಂದೆ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಇದೇ ಥರ ಚೆಂದಾಗಿ ಫ್ರೈ ಮಾಡ್ಕೊತನೇ ಇರಬೇಕಾಗುತ್ತೆ. ನೋಡಿ, ಇದು ಕುದಿ ಹತ್ಲಿಕ್ಕತ್ತದ, ಅಂದರೆ ಕುದೀತಾ ಇದೆ. ಈ ಟೈಮಲ್ಲಿ ಕೂಡ ಸ್ವಲ್ಪ ನಾವು ಫ್ರೈ ಮಾಡಬೇಕು. ಹಾಗೆ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಕೈ ಬಿಟ್ಟರೆ ಅದು ಇನ್ನೂ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ನೋಡಿ, ಇದು ಕುದ್ದ ನಂತರ ನಾವು ಲಾಸ್ಟಿಗೆ ಕೊತ್ತಂಬರಿನ ಹಾಕೋಬೇಕಾಗುತ್ತೆ, ಯಾಕಂದರೆ ಜಾಸ್ತಿ ಕೊತ್ತಂಬರಿ ಇದ್ದರೆ ಇನ್ನೂ ರುಚಿಯಾಗಿರುತ್ತೆ. ಇದನ್ನು ಮೇಲೆ ಹಾಕ್ಕೊಂಡ್ರೆ ಮಸ್ತ್ ರುಚಿಯಾಗಿರುತ್ತೆ, ಘಮ ಸ್ಮೆಲ್ ಮಸ್ತ್ ಇರುತ್ತೆ. ನೋಡಿ, ನಾವು ಪಾವ್ ಭಾಜಿ ಜೊತೆ ಹಚ್ಕೊಂಡು ತಿಂದ್ವಿ.